ಹಾಯ್ ಫ್ರೆಂಡ್ಸ್, ನಿಮ್ಮ ಮನೇಲಿ ಕೆಂಪು ಇರುವೆ, ಕಪ್ಪು ಇರುವೆ ಗೋಡೆ ಮೇಲೆಲ್ಲ ಹರಿತಾ ಇದೆಯಾ? ಊಟಕ್ಕೆಲ್ಲ ಬೀಳ್ತಾ ಇದೆಯಾ? ನೋಡಿ, ನಾನು ಲಕ್ಷ್ಮಣ ರೇಖೆಲ್ಲ ಬರೆದಿದ್ದೀನಿ, ಪೌಡ್ರೆಲ್ಲ ಹಾಕಿದ್ದೀನಿ, ಕಡಿಮೆ ಆಗಲಿಲ್ಲ. ನಾನು ಒಂದು ಮನೆ ಮದ್ದನ್ನು ಮಾಡಿದ್ದೆ, ಅದು ತುಂಬ ಯೂಸ್ ಆಗಿದೆ. ನೋಡಿ, ಇದರಲ್ಲಿ ಒಂದು ಬಾಟ್ಲು ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಇದೆ. ಇವಾಗ ಫ್ರೀಯಾಗಿದ್ದೀನಿ, ಇದನ್ನು ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ, ನಿಮಗೂ ತೋರಿಸ್ತೀನಿ. ಇದ್ರ ಬಗ್ಗೆ ಕಮೆಂಟ್ ಹಾಕಿ. ನೋಡಿ, ಬೆಳ್ಳುಳ್ಳಿ ಸಿಪ್ಪೆನ ಜಜ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಸಿಪ್ಪೆ ಬೆರಕೆಲೆ, ಶುಂಠಿನೂ ಹಾಗೆಯೇ ಸಿಪ್ಪೆ ಬೆರಕೆಲೆ ಜಬ್ಬಿದ್ದೀನಿ, ಪಚ್ಚಕರ್ಪೂರ 3, 8 ಲವಂಗ ಜಬ್ಬಿದ್ದೀನಿ. ನೋಡಿ, ಇದನ್ನು ನೋಡಿ ಇಷ್ಟು ಬಿಸಿನೀರಿಗೆ ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಕುದಿಸೋಣ. ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಎಷ್ಟು ಇರುವೆ ಅಂದರೆ ಸಾಲು ಕಟ್ಕೊಂಡೆಲ್ಲ ಓಡಾಡ್ತಾ ಇತ್ತು. ನಾನು ಆ ನೀರನ್ನು ಅದ್ರ ಮೇಲೆ ಚಿಮ್ಕಿಸಿದ ಮೇಲೆ ಒಂದು ಇರುವೆನೂ ಅಡುಗೆ ಮನೇಲಿ ಕಾಣ್ತಾನೆ ಇಲ್ಲಪ್ಪ. ಮನೆಯಲ್ಲೇ ಇರೋ ಐಟಮ್ಸಲ್ಲೇ ಮಾಡ್ಕೋಬೋದಾದ ಮನೆ ಮದ್ದಿದು. ನೋಡಿ, ನೀರು ಕುದೀತಾ ಇದೆ, ಕರ್ಪೂರದ ಘಮ ರೂಮೆಲ್ಲ ತುಂಬಿಕೊಂಡಿದೆ. ಅಡುಗೆ ಮನೇಲಿ ಘಮ ಘಮ ಅಂತ ಇದೆ. ಇದನ್ನು ಒಂದು 10 ನಿಮಿಷ ಹೀಗೆ ಕುದಿಸ್ಬಿಟ್ಟು, ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಈ ಥರ ಕುದಿಸ್ಕೊಂಡು ಆರಿದ್ಮೇಲೆ ಈ ಬಾಟ್ಲಿಗೆ ತುಂಬಿಕೊಳ್ಳೋದು. ವಾಟರ್ ಬಾಟ್ಲಿಗೆ ತುಂಬ್ಕೊಂಡು ನೋಡಿ ಹೋಲ್ಸ್ ಹೆಂಗೆ ಮಾಡಿದ್ದೀನಿ. ಈ ಥರ ಹೋಲ್ಸ್ ಮಾಡಿ ಇರುವೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಿಗೆಲ್ಲ ಹಾಕ್ತಾ ಬಂದರೆ ಇರುವೆಗಳು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋಗುತ್ತೆ. ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಒಂದು ಬಾಟ್ಲು ತುಂಬ ಆಗಿದೆ. ಈ ಥರ ಬಾಟ್ಲಿಗೆ ಸಂಗ್ರಹಿಸ್ಕೊಂಡು ಈ ಥರ ರೆಡಿ ಮಾಡ್ಕೊಂಡು ನಿಮಗೆ ಎಲ್ಲೆಲ್ಲಿ ಇರುವೆ ಬರುತ್ತೋ ಈ ಥರ ಚಿಮ್ಕಿಸಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ, ಬಟ್ ಇರುವೆಗಳು ಬರಲ್ಲ. ಇದನ್ನು ಮನೇಲಿ ಟ್ರೈ ಮಾಡಿ.